ಹಲೋ, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ರೆಸಿಪಿ ಬಂದ್ಬಿಟ್ಟು ಬಾರ್ಲಿ ಮತ್ತು ಹೆಸರು ಬೇಳೆಯಿಂದ ರುಚಿ ಹುಳಿ ಹುಳಿಯಾದ ದೋಸೆಗಳು ಹೇಗೆ ಮಾಡೋದು ಅಂತ ನೋಡೋಣವಾ? ನೀವು ಒಂದು ಸರಿ ಮಾಡ್ಕೊಳ್ಳಿ. ಈ ಥರ ಎಲ್ಲ ಥರದ್ದು ಮಾಡಿ ತಿನ್ನಬೇಕು ಅಲ್ವಾ? ಈಗ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟ ಬಾರ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಇದ್ದಾವೆ. ಹುಷಾರಿಲ್ದವ್ರಿಗೆ ಅಂತ ತರಿಸಿದ್ವಿ ನಾವು. ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವಾ ಇದು ಮನೆಯಲ್ಲಿ, ಅದಕ್ಕೆ ಮಾಡೋಣ ಅಂತ. ಒಂದು ಲೋಟ ಹೆಸರುಬೇಳೆ ಎರಡೂ ಸೇರಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರಿ ತಿಕ್ಕಿ ತೊಳೆಯೋಣ. ಅದರಲ್ಲಿ ಧೂಳ ಕಸ ಏನೇ ಇದ್ದರೂ ಎಲ್ಲ ಹೋಗುತ್ತಲ್ವ. ಒಂದೆರಡು ಮೂರು ಸರಿ ಚೆನ್ನಾಗಿ ತಿಕ್ಕಿ ತೊಳೆದ್ಬಿಟ್ಟು, ಈ ಬಾರ್ಲಿ ಸುಮ್ಮನೆ ಹಂಗೆ ಏನಾರ ಒಂದು ಮಾಡಿದರೆ ತಿನ್ನಲ್ಲ ಮಕ್ಕಳು, ಹಠ ಮಾಡ್ತವೆ. ಈ ಬಾರ್ಲಿನೂ ಆರೋಗ್ಯಕ್ಕೆ ಒಳ್ಳೆಯದು, ಹೆಸರು ಬೇಳೆನೂ ಅಷ್ಟೇ. ನೋಡಿರಿ, ಈಗ ನಾನು ಸಾಯಂಕಾಲ ಒಂದು 4-5 ತಾಸು ನೆನೆಸಿದ್ದೀನಿ. ಇವಾಗ ರುಬ್ಬನ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳೋಣ. ಉಪ್ಪಿಟ್ಟು ಮಾಡ್ಬೋದು ಬಾರ್ಲಿದು, ಸಖತ್ ರುಚಿಯಾಗುತ್ತೆ. ನೋಡಿರಿ, ನಾನು ಈ ಥರ ರುಬ್ಕೊಂಡಿದ್ದೀನಿ. ರುಬ್ಬಿಬಿಟ್ಟು ಬಾಯಿ ಮುಚ್ಚಿ ಇಟ್ಬಿಡೋಣ ರಾತ್ರಿ ಎಲ್ಲ. ನೋಡಿರಿ, ಬೆಳಗ್ಗೆ ತೆಗೆದಾಗ ಎಷ್ಟೆಲ್ಲ ಇದು ಬಂದಂಗೆ ಆಗೈತೆ, ಉಬ್ಕೊಂಬಿಟ್ಟತೆ ಎಲ್ಲ. ಇದಕ್ಕೆ ಬೇರೆ ಏನು ಸೋಡಾ ಗಿಡ ಏನು ಹಾಕೋದು ಬೇಡ. ಉಪ್ಪು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಂಬಿಟ್ಟು ಇಟ್ಕೊಳ್ಳೋಣ. ನೋಡಿ, ಈಗ ಒಂದು ಸರಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ನೀರು ಹಾಕಿದ್ವಿ ಅಲ್ವಾ? ನೋಡಿರಿ, ಈ ಥರ ಆಗೈತೆ. ನೀವು ಇಡ್ಲಿನಾರ ಮಾಡ್ಬೋದು, ಪಡ್ಡಾರ ಮಾಡ್ಬೋದು, ದೋಸೆನಾರ ಮಾಡ್ಬೋದು. ನಮ್ಮ ಮನೆಯಲ್ಲಿ ಕಬ್ಬಣ ಹಂಚಿತ್ತು, ಅದಕ್ಕೆ ಹಾಕಿಕೊಂಡು ಮಾಡ್ತಾಯಿದ್ದೀನಿ. ನೀವು ತೀರ ತೆಳ್ಳಗೂ ಹಾಕ್ಕೋಬೋದು, ಬೇಡಪ್ಪ ಅಂದರೆ ದಪ್ಪಗೂ ಹಾಕ್ಕೋಬೋದು. ಇದಕ್ಕೇ ಹುತ್ತಪ್ಪ ಮಾಡ್ತಾರಲ್ಲ, ಆ ಥರನೂ ಮಾಡ್ಬೋದು. ನಮಗೆ ಯಾವ ಥರ ಬೇಕೋ ಆ ಥರ. ಮೇಲೆ ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಜಾಸ್ತಿ ಹೊತ್ತು ಬಿಟ್ಟರೆ ಪೇಪರ್ ದೋಸೆ ಆಗುತ್ತೆ. ಸ್ವಲ್ಪ ದಪ್ಪ ಹಾಕಿದರೆ ಮೀಡಿಯಮ್ ದೋಸೆ ಆಗುತ್ತೆ. ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದು ಅಲ್ಲೋರ. ನೋಡಿರಿ, ಈಗ ಈ ಥರ ತೆಗ್ದಿದ್ದೀನಿ. ಇನ್ನೊಂದು ಥರ ಹಾಕೋಣ, ಒಂದು ಸ್ವಲ್ಪ ದಪ್ಪಂದು ಹಾಕೋಣ. ನೀವು ನಾಷ್ಟಿಗೆ ತವ ಇದ್ದರೆ ಅದರಲ್ಲೇನೋ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಕಬ್ಬಣದಿತ್ತು, ಈ ಸರಿ ದಪ್ಪಂದು ಹಾಕೋಣ. ನೋಡಿರಿ, ಎಷ್ಟು ಗುಳ್ಳಿ ಥರ ಮೆತ್ತಗೂ ಬರ್ತವೆ. ಬಾಯಲ್ಲಿ ಒಂದು ಸ್ವಲ್ಪ ಹುಳಿ ಬರ್ತವೆ, ಸಖತ್ತಾಗಿರ್ತವೆ. ಈ ಮಕ್ಕಳು ಹಂಗೆ ನಾವು ಈಗ ಬಾರ್ಲಿದು ಗಂಜಿ ಮಾಡಿ ಕುಡಿ ಹಂಗೆ ಹಿಂಗೆ ಅಂದ್ರೆ ತಿನ್ನಲ್ವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನೀವು ಒಂದು ಸರಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ.